ಮೈಸೂರಿನ ಹೊರವಲಯದ ಹಂಚ್ಯ ಗ್ರಾಮದಲ್ಲಿ ಕೆಂಪೇಗೌಡರವರ ಭಾವಚಿತ್ರವನ್ನ ಮುರಿದು ಹಾಕಿದ್ದಾರೆ ಕಿಡಿಗೇಡಿಗಳು. ಇನ್ನು ಕೆಂಪೇಗೌಡ ವೃತ್ತದಲ್ಲಿ ಹಾಕಲಾಗಿದ್ದ ಕೆಂಪೇಗೌಡರವರ ಭಾವಚಿತ್ರದ ಬೋರ್ಡ್ ಅನ್ನೇ ಮುರಿದು ಹಾಕಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ್ದಾರೆ ಗ್ರಾಮಸ್ಥರು. ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಈ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ್ದು, ಸ್ಥಳಕ್ಕೆ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರಿಗೆ ಬೋರ್ಡನ್ನು ಕಿತ್ತಾಕಿರುವ ಕಿಡಿಗೇಡಿಗಳಿಗೆ ಒಕ್ಕಲಿಗರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೋರ್ಡನ್ನು ಕಿತ್ತಾಕಿರುವ ಕಿಡಿಗೇಡಿಗಳಿಗೆ ಧಿಕ್ಕಾರ ಧಿಕ್ಕಾರ ನಾಡಪ್ರಭು ಕೆಂಪೇಗೌಡರಿಗೆ ಬೋರ್ಡನ್ನು ಕಿತ್ತಾಕಿರುವ ಕಿಡಿಗೇಡಿಗಳಿಗೆ ನನ್ನ ಐಡೆಂಟಿಟಿ ಹೇಳಿಲ್ಲ. ಸರ್ಕಾರ ಕೊಡುವ ಅಕ್ಕಿಯನ್ನ ಮಾರಾಟ ಮಾಡಿರುವ ದುಷ್ಕರ್ಮಿಗಳು ಜನರ ಬಳಿ ಅಕ್ಕಿ ಖರೀದಿ ಮಾಡಿ ಹೋಗ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. 72.25 ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿಯನ್ನ ವಶಕ್ಕೆ ಪಡೆದು ನಂಜನಗೂಡು ಪಟ್ಟಣ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿದ್ದು ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿ ದಾಳಿ ನಡೆದಿದೆ. ಇನ್ನು 2 ವಾಹನಗಳು ಸೀಸ್ ಆಗಿದ್ದು 2 ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಕುರಿತು ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ದು, ಹ್ಯಾಟ್ರಿಕ್ ಹೀರೋ ಬಳಿ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ದಾರೆ ಅಭಿಮಾನಿಗಳು. ಇನ್ನು ನಗು ನಗುತ್ತಲೇ ಸೆಲ್ಫಿ ಕೊಟ್ಟಿದ್ದಾರೆ ಶಿವಣ್ಣ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡೆದಿದ್ದಾರೆ. ಆಷಾಢದ ಹಿನ್ನೆಲೆ ವಿಶೇಷ ಪೂಜೆಯನ್ನ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಇಬ್ಬರು ಸೇರಿ ಸಲ್ಲಿಸಿದ್ದಾರೆ. ಅಣ್ಣ ಈ ಕಡೆ ಬಣ್ಣ ಸಾಕು ಬಣ್ಣ ಅಣ್ಣ ಸಾಕು ಬಣ್ಣ ಸಾಕು ಬನ್ನಿ ಸಾಕು ಬನ್ನಿ ಅಲ್ಲಿ ಆ ಕಡೆ ಒಬ್ರು ಪಾಪ ಇದೆ ನಿರುಪಮ ಅನುರಾಧ ನಕ್ಷತ್ರ, ಇಲ್ಲಿ ವಿಷಯ ನಕ್ಷತ್ರ, ಕುಂಭ ನಕ್ಷತ್ರ ನಿವೇದಿತ, ದರ್ಶನ್, ಸದಾನಂದ್, ಉಮೇಶ್, ದೇವರ ಹೆಸರು ಮಾಡ್ಬಿಡಪ್ಪ. ಜನ ನಮ್ಮ ಸರ್ ಅರ್ಚನೆ ನೋಡಿ. ನಾನಾದ್ರೆ ಮೇಡಮ್ ಫೋನ್ ಚೇಂಜ್ ಮಾಡುತ್ತೆ, ನಿಮ್ದು ಉಂಡಿಗೆ ಆಗ್ತಾರೆ ಬರೀ ಯಾಕೆ ಹಿಂದೆ ಇರೋದನ್ನ ಮಾಡಕ್ ಹೋಗ್ತೀರಾ ನೀವು? ಆಮೇಲೆ ಕೊಡಿ ಕೊಡಿ ಯಾಕೆ
तस्मै ब्रह्मच प्रमाच आयुष्कीर्तिं प्रजापतिं ಒಳ್ಳೆಯದಾಗಲಿ. ಏ ಮನ್ರಮ್ಮ ಈ ಕಡೆ ಬಾ, ನೀವು ಜನ ಮಾಡಿದ್ರೆ ಮರಮ್ಮ ಈ ಕಡೆ ಆಯ್ತಾಗದಪ್ಪ. ಸೈಡ್ ಬನ್ನಿ, ಮನೆಗಲ್ಲ ಸೈಡ್ ಬನ್ನಿ. ಸೈಡ್ ಬನ್ನಿ. ಏ ದೊಡ್ಡ. ಆಗಿರೋಲ್ಲ ಬಂದ್ಬಿಡಿ ಅವ್ನ ಅಣ್ಣ ಮಾತು ಇಲ್ಲಿ ಅಣ್ಣ ಮಾತ್ರ ಒಳಗಿಲ್ಲ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸಲು ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸ್ಥಳಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಸುಮಾರು 150ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿ ಬಿಡುಗಡೆ ಮಾಡಲಾಗಿದೆ. ಇತ್ತೀಚೆಗೆ 20ಕ್ಕೂ ಹೆಚ್ಚು ಮಕ್ಕಳ ಮೇಲೆ ದಾಳಿ ಮಾಡಿದ್ದ ಬೀದಿ ನಾಯಿಗಳು ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ್ವು. ಇನ್ನು ಗ್ರಾಮಸ್ಥರ ಆಕ್ರೋಶಕ್ಕೆ ಒಂದು ಹುಚ್ಚು ನಾಯಿ ಬಲಿಯಾಗಿದ್ದು, ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ದು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ.